ದೀಪಿಕಾ ಪಡುಕೋಣೆ ಹಾಗೂ ಕತ್ರಿನಾ ಕೈಫ್ ಅವರನ್ನು ಸ್ಟಾರ್ ಮಾಡಿದ್ದೆ ನಾನು ಎಂದು ವಿಜಯ್ ಮಲ್ಯ ಅವರು ಹೇಳಿಕೊಂಡಿದ್ದಾರೆ. ಹೌದು, ವಿಜಯ್ ಮಲ್ಯ ಅವರ ಇತ್ತೀಚಿನ ಸಂದರ್ಶನದಲ್ಲಿ ದೀಪಿಕಾ ಪಡುಕೋಣೆ ಹಾಗೂ ಕತ್ರಿನಾ ಕೈಫ್ ಸೇರಿದಂತೆ ಹಲವಾರು ನಟಿಯರು ಕಿಂಗ್ ಫಿಶರ್ ಕ್ಯಾಲೆಂಡರ್ ಮೂಲಕ ಹೇಗೆ ಸ್ಟಾರ್ ಆದರು ಎಂಬ ಬಗ್ಗೆ ಮಾತನಾಡಿದ್ದಾರೆ. RCB IPL ಕಪ್ ಗೆದ್ದ ನಂತರ ಉದ್ಯಮಿ ವಿಜಯ್ ಮಲ್ಯ ಅವರ ರೀಸೆಂಟ್ ಸಂದರ್ಶನವೊಂದು ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ. ಅವರು ಬಿಸ್ನೆಸ್ ಸೇರಿದಂತೆ ಹಲವಾರು ಸಂಗತಿಗಳ ಬಗ್ಗೆ ಕೊಟ್ಟ ಕಮೆಂಟ್ಸ್ ಇದೀಗ ಚರ್ಚೆಯಾಗುತ್ತಿದೆ. ಇತ್ತೀಚೆಗೆ ಅವರು ಬಾಲಿವುಡ್ ನಟಿಯರ ಬಗ್ಗೆ ಮಾತನಾಡಿದ್ದು, ದೀಪಿಕಾ ಪಡುಕೋಣೆ ಹಾಗೂ ಕತ್ರಿನಾ ಕೈಫ್ ಓವರ್ ನೈಟ್ ಸ್ಟಾರ್ ಆಗಿದ್ದರ ಬಗ್ಗೆ ವಿಜಯ್ ಮಲ್ಯ ಅವರು ಹೇಳಿದ ಮಾತುಗಳು ಸದ್ಯ ಸಖತ್ ವೈರಲ್ ಆಗುತ್ತಿದೆ. ಖ್ಯಾತ ಯೂಟ್ಯೂಬರ್ ರಾಜ್ ಶಮನಿ ಜೊತೆಗೆ ಇತ್ತೀಚೆಗೆ ಮಾತನಾಡಿದ ವಿಜಯ್ ಮಲ್ಯ ಅವರು ಹಲವಾರು ಸಂಗತಿಗಳನ್ನು ರಿವೀಲ್ ಮಾಡಿದ್ದಾರೆ. ದೀಪಿಕಾ ಪಡುಕೋಣೆಯಿಂದ ಕತ್ರಿನಾ ಕೈಫ್ ತನಕ ಹೇಗೆ ಎಲ್ಲಾ ನಟಿಯರು ತಮ್ಮ ಕ್ಯಾಲೆಂಡರ್ ಭಾಗವಾಗಿದ್ದರು ಎನ್ನುವುದರ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಗೆ ರಾತ್ರೋರಾತ್ರಿ ಸ್ಟಾರ್ಸ್ ಆದರು ಎನ್ನುವುದರ ಬಗ್ಗೆ ರಿವೀಲ್ ಕೂಡ ಮಾಡಿದ್ದಾರೆ. ವಿಜಯ್ ಮಲ್ಯ ಅವರು ಇತ್ತೀಚೆಗೆ ರಾಜ್ ಶಮನಿ ಜೊತೆ ಒಂದು ಪಾಡ್ಕಾಸ್ಟ್ ನಲ್ಲಿ ಫೇಮಸ್ ಕಿಂಗ್ ಫಿಶರ್ ಕ್ಯಾಲೆಂಡರ್ ಬಗ್ಗೆ ಮಾತನಾಡಿದ್ದಾರೆ. ಕಿಂಗ್ ಫಿಶರ್ ಕ್ಯಾಲೆಂಡರ್ ನಲ್ಲಿ ನಾವು ಸರಿಯಾದ ಯುವತಿಯರನ್ನು ಆಯ್ಕೆ ಮಾಡುತ್ತಿದ್ದೆವು. ಅದು ದೀಪಿಕಾ ಪಡುಕೋಣೆ ಆಗಿರಲಿ ಅಥವಾ ಕತ್ರಿನಾ ಕೈಫೆ ಆಗಿರಲಿ, ನಾವು ನಮ್ಮ ಕ್ಯಾಲೆಂಡರ್ ನಲ್ಲಿ ಸರಿಯಾದ ನಟಿಯರ ಫೋಟೋಗಳನ್ನು ಹಾಕಿದ್ದೇವೆ. ಅದು ಯಂಗ್ ಏಜ್ ನಲ್ಲಿ ನಾವು ಸರಿಯಾದ ಪ್ರತಿಭೆಯನ್ನು ಆಯ್ಕೆ ಮಾಡುತ್ತಿದ್ದೆವು ಎಂದು ಹೇಳಿಕೊಂಡಿದ್ದಾರೆ. ಕಿಂಗ್ ಫಿಶರ್ ಏರ್ಲೈನ್ಸ್ ಇನ್ನು ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಅಂದರೆ 2000 ವೇಳೆ ಈ ಕ್ಯಾಲೆಂಡರ್ ಬಹಳಷ್ಟು ದೊಡ್ಡ ಸಾಂಸ್ಕೃತಿಕ ಪರಿಣಾಮವನ್ನು ಬೀರಿತ್ತು. ಕ್ಯಾಲೆಂಡರ್ನಲ್ಲಿ ಈ ಇಬ್ಬರು ಖ್ಯಾತ ನಟಿಯರನ್ನು ಸೇರಿಸಿದ್ದು ಅವರನ್ನು ಹೇಗೆ ರಾತ್ರೋರಾತ್ರಿ ಸ್ಟಾರ್ಸ್ ಮಾಡಿತ್ತು ಎಂಬುದರ ಬಗ್ಗೆ ವಿಜಯ್ ಮಲ್ಯ ಅವರು ಆ ಪಾಡ್ಕಾಸ್ಟ್ ನಲ್ಲಿ ಹೇಳಿಕೊಂಡಿದ್ದಾರೆ. ಇದಾಗಿತ್ತು ಸ್ನೇಹಿತರೆ, ವಿಜಯ್ ಮಲ್ಯ ಅವರು ದೀಪಿಕಾ ಪಡುಕೋಣೆ ಹಾಗೂ ಕತ್ರಿನಾ ಕೈಫ್ ಬಗ್ಗೆ ಹೇಳಿಕೊಂಡ ವಿಷಯ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.